ಡಿಪೆಂಡ್ ಆನ್ ಸಿಬಿಲ್ ಪ್ರೊಫೈಲು 15% ಇಲ್ಲ 10% ಕೂಡ ಆಗ್ಬೋದು. ಪ್ರೈಸ್ ಬಂದು 6,60,000 6,60,000. ಇದು 6,34,000 ಇದೆ. ಇದು 6,80,000. 10 ಲಕ್ಷ ಸಿಗತ್ತೆ ಗಾಡಿ. ಇದು 4,20,000. ಇದು ಬಂದು 3 ಲಕ್ಷ. ಗಾಡಿ ನೋಡ್ಬಿಟ್ಟು ಇಲ್ಲಿ ಬಂದು ಮಾತಾಡ್ಬೇಕು. 10,50,000. ಓಕೆ, ಸೊ 10,50,000ಕ್ಕೆ ನಿಮಗೆ ಒಂದು ಟಾಟಾ ನೆಕ್ಸಾನ್ 6,43,000. ಓಕೆ, ಸೊ ಡೌನ್ ಪೇಮೆಂಟ್ ಎಲ್ಲ ಅಥವಾ ಏನಾದ್ರು ಎಷ್ಟಾಗ್ಬೋದು ಸರ್ ಲೋನ್? ಅದು ಸಿಬಿಲ್ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸುನಿಲ್. ನಾನು ಇವತ್ತು ಎಲ್ಲಿ ಬಂದಿದ್ದೀನಿ ಅಂದರೆ ನಿಮಗೆ ಸಿಂಗ್ಸನ್ದ ಯಾರ್ಡ್ ಕಾರ್ಸ್ 24 ಯಾರ್ಡಿಗೆ ಬಂದಿದ್ದೀನಿ. ಸೊ ಯಾರಾದರೂ ಒಂದು ಒಳ್ಳೆ ಬಜೆಟಲ್ಲಿ ಒಂದು ಒಳ್ಳೆ ಕ್ವಾಲಿಟಿ ಆಫ್ ಕಾರ್ಸ್ ಹುಡುಕ್ತಾ ಇರ್ತೀರಾ, ಸೊ ಆರಾಮಾಗಿ ಬರ್ಬೋದು ಸಿಂಗ್ಸನ್ದ ಯಾರ್ಡ್ಗೆ. ಆಲ್ಮೋಸ್ಟ್ ಲೈಕ್ ಮಿನಿಮಮ್ ಅಂದ್ರೆ ಇಲ್ಲಿ 150+ ಕಾರ್ಸ್ ಕೂಡ ಅವೈಲೇಬಲ್ ಇರುತ್ತೆ. ವೆಹಿಕಲ್ ಸಿಡಾನಲ್ಲಿ ಹುಡುಕ್ತಾ ಇರೋರಿಗೆ ಸಿಡಾನ್ ಕೂಡ ಅವೈಲೇಬಲ್ ಇದೆ. SUV, ಹ್ಯಾಚ್ ಬ್ಯಾಕು, ಕಾಂಪ್ಯಾಕ್ಟ್ SUV, ಈ ಥರ ಎಲ್ಲ ಡಿಫ್ರೆಂಟ್ ವೆರೈಟೀಸ್ ಆಫ್ ಕಾರ್ಸ್ ಕೂಡ ಅವೈಲೇಬಲ್ ಇರುತ್ತೆ. ಮತ್ತು ಲೇಟೆಸ್ಟ್ ಮಾಡಲ್ ಗಾಡಿ ಆಲ್ಮೋಸ್ಟ್ ಲೈಕ್ 21, 22 ಮಾಡಲ್ ಗಾಡೀಸ್ ಎಲ್ಲ ನಿಮ್ಗೆ ಅವೈಲೇಬಲ್ ಇರುತ್ತೆ. ಸೊ ಡೈರೆಕ್ಟಾಗಿ ಯಾರಾದರೂ ವಿಸಿಟ್ ಮಾಡೋಂಗಿದ್ದು ದಯವಿಟ್ಟು ವಿಸಿಟ್ ಮಾಡಿ ಸಿಂಗ್ಸನ್ದ ಯಾರ್ಡ್ಗೆ. ಸೊ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಬನ್ನಿ ಯಶವಂತ್ ಸರ್ನ ಮೀಟ್ ಮಾಡಿ ಅವ್ರನ್ನೆಲ್ಲ ಕಂಪ್ಲೀಟಾಗಿ ಎಲ್ಲ ವೆಹಿಕಲ್ಸ್ ಡೀಟೇಲ್ಸ್ ನೋಡೋಣ. ಸರ್ ನಮ್ಮ ಜೊತೆ ಯಶವಂತ್ ಸರ್ ಇದ್ದಾರೆ, ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ಸರ್ ನಮಸ್ಕಾರ ಸರ್. ನಮಸ್ಕಾರ ಸರ್. ಸೊ ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀವಿ ಸರ್. ಸೊ ಸರ್ ಕಾರ್ಸ್ 24ಅಲ್ಲಿ ಸೊ ಗಾಡಿಗಳು ಹೆಂಗೆ ಪ್ರೊಕ್ಯೂರ್ ಮಾಡ್ಕೋತೀರಾ ಸರ್? ಸರ್ ಫಸ್ಟ್ ಗಾಡಿ ಓನರಿಂದ ತಗೊಂಡು ಇನ್ಸ್ಪೆಕ್ಷನ್ ಮಾಡ್ತಾರೆ. 140 ಚೆಕ್ ಪಾಯಿಂಟ್ ಚೆಕ್ ಮಾಡಿ ಮತ್ತೆ ನಾವು ಇಲ್ಲಿ ಯಾರ್ಡಿಗೆ ತಗೊಂಡ್ಬರ್ತೀರಾ? ಯಾರ್ಡಿಗೆ ತಗೊಂಡ್ಬರ್ತೀವಿ. ಓಕೆ, ನೋಡಿ 140+ ಚೆಕ್ ಪಾಯಿಂಟ್ಸ್ ಮಾಡಿಕೊಂಡು ಆರಾಮಾಗಿ ಯಾರ್ಡಿಗೆ ತಗೊಂಡ್ಬರ್ತಾರೆ. ಸೊ ಸರ್ ಆಮೇಲೆ ನಮ್ಮ ವ್ಯೂವರ್ಸು ಎಕ್ಸಾಕ್ಟ್ ಆಗಿ ಲೊಕೇಶನ್ ತಿಳಿಸ್ಕೊಡಿ ಸರ್, ಬರಬೇಕು ಅಂತ ಯೋಚನೆ ಮಾಡ್ತಾರೆ ಸೊ ಅಂಥವ್ರಿಗೆ. ಸರ್ ಸಿಂಗ್ಸಂದ್ರ ಹಬ್ ಸರ್. ಓಕೆ, ಸೊ ಸಿಂಗ್ಸಂದ್ರ ಹಬ್ಬಕ್ಕೆ ಬಂದರೆ ನೀವು ಆರಾಮಾಗಿ ಇಲ್ಲಿರೋ ಎಲ್ಲ ವೆಹಿಕಲ್ಸು ನೀವು ಕಂಪ್ಲೀಟಾಗಿ ನೋಡ್ಕೊಬೋದು. ಸೊ ಸರ್ ಆಮೇಲೆ ನಮ್ಮ ವ್ಯೂವರ್ಸ್ಗೆ ಡೌನ್ ಪೇಮೆಂಟ್ ಮಿನಿಮಮ್ ಎಷ್ಟು ಮಾಡಬೇಕು ಸರ್? ಯಾಕಂದರೆ ಎಲ್ಲರೂ ಕೇಳೋದು ಲೋನು, ಡೌನ್ ಪೇಮೆಂಟು ಎಲ್ಲನೂ ಕೇಳ್ತಾರೆ. ಸೊ ಏನು ಸರ್ ಟೋಟಲಿ ಡಿಪೆಂಡ್ಸ್ ಸರ್, ಸಿಬಿಲ್ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಸೊ ನಿಮ್ಮ ಅವ್ರ ಪ್ರೊಫೈಲ್ ಮೇಲೆ ಏನು ಡಿಪೆಂಡ್ ಆಗುತ್ತೆ ಅಲ್ಲ ಅವ್ರ ಮೇಲೆ ಡಿಪೆಂಡ್ ಡಿಪೆಂಡ್. ಓಕೆ, ನಿಮ್ಮ ಸಿಬಿಲ್ ಚೆನ್ನಾಗಿದ್ರೆ ಆಬ್ವಿಯಸ್ಲಿ ನಿಮಗೆ 0 ಡೌನ್ ಪೇಮೆಂಟ್ ಕೂಡ ಆಗುತ್ತೆ. ಇಲ್ಲಾಂದ್ರೆ ನಿಮಗೆ 20% ಅಪ್ ಟು 30% ತಗೊಂಡು ಡೌನ್ ಪೇಮೆಂಟ್. ಓಕೆ, ಸೊ ಸರ್ ಆಮೇಲೆ ನಮ್ಮ ವ್ಯೂವರ್ಸ್ಗೆ ಸೊ ಇವಾಗ ಕೆಲವೊಬ್ಬರಿಗೆ ಇಂಜಿನ್ ಮತ್ತು ಟ್ರಾನ್ಸ್ಮಿಷನ್ ವ್ಯಾರಂಟಿ ಎಲ್ಲ ಕೇಳ್ತಾರೆ ಸರ್. ಸೊ ಅದೆಲ್ಲ ಹೆಂಗೆ ಸರ್? ಸರ್ 1 ಮಂತ್ ಫ್ರೀ ವಾರಂಟಿ ಕೊಡ್ತೀವಿ ನಾವು. ಎಕ್ಸ್ಟೆಂಡೆಡ್ ವಾರಂಟಿ ಬೇಕಂದ್ರೆ ತಗೋಬಹುದು. ಓಕೆ, ಸೊ ಎಕ್ಸ್ಟೆಂಡೆಡ್ ಅದೇ ಅಪ್ರಾಕ್ಸಿಮೇಟ್ಲಿ ಎಷ್ಟಾಗುತ್ತೆ ಸರ್ ಎಕ್ಸ್ಟೆಂಡೆಡ್ ವ್ಯಾರಂಟಿ ಎಲ್ಲ? ಸರ್ ಡಿಪೆಂಡ್ ಆನ್ ಕಾರ್. ಓಕೆ, ಸೊ ಸರ್ ಆಮೇಲೆ ಇವಾಗ ಗಾಡಿ ತೊಗೋತೀವಿ ಸರ್, ಬಟ್ ಏನಂದರೆ ನಮಗೆ ಹೋಗಿ RTOಗೆ ಸಬ್ಮಿಟ್ ಮಾಡಿ RTO ಚಾರ್ಜ್ RTOಗೆಲ್ಲ ಲೈಕ್ ನೇಮ್ ಟ್ರಾನ್ಸ್ಫರ್ ಮಾಡೋಕ್ಕೆಲ್ಲ ಟೈಮ್ ಇರಲ್ಲ ಸರ್. ಏನಂತೀರಾ ಸರ್ ನೀವು? ಸರ್ ನಾವೇ RC ಟ್ರಾನ್ಸ್ಫರ್ ಕೂಡ ಮಾಡ್ಕೊಡ್ತೀವಿ. 4,000 ಪೇ ಮಾಡಬೇಕು. ಓಕೆ, ನೋಡಿ ಜಸ್ಟ್ 4,000 ಪೇ ಮಾಡಿ ನಿಮಗೆ RC ಟ್ರಾನ್ಸ್ಫರ್ ಮಾಡ್ಕೊಡ್ತಾರೆ, ಫುಲ್ ಆ್ಯಸಲ್ ಫ್ರೀ ಮಾಡ್ಕೊಡ್ತಾರೆ ನಿಮಗೆ. ಸೊ ಸರ್ ಆಮೇಲೆ ಇವಾಗ ನಾನು ಗಾಡಿ ಪರ್ಚೇಸ್ ಮಾಡ್ತೀನಿ ಸರ್. ಸೊ ಇವಾಗ ನಾನು ಯಾರ್ಡಿಗೆ ಬರೋಕ್ಕೆ ಟೈಮ್ ಇಲ್ಲ ಸರ್. ಸೊ ಏನಾದರೂ ಮನೆ ಹತ್ರ ಬರೋದು ಏನಾದರೂ ಫೆಸಿಲಿಟೀಸ್ ಇದೆ ಹೆಂಗೆ ಸರ್? HD ಕೂಡ ಬುಕ್ ಮಾಡ್ಕೋಬಹುದು. 999 ಪೇ ಮಾಡಿದ್ರೆ ಮನೆ ಕೂಡ ಬರ್ತಾರೆ. ಓಕೆ, ಸೊ ಸರ್ ನನ್ನ ಮನೆ ಹತ್ರನೇ ಗಾಡಿ ಇಷ್ಟ ಆಯಿತು ಸರ್, ಅವಾಗ ಏನಂತೀರಾ? ಸೊ ಅಲ್ಲೇ ಕ್ಯಾಶ್ ಕೊಟ್ಬಿಟ್ಟು ತೊಗೋತೀನಿ ಅಂತಂದರೆ ನೀವು ಓಕೆ ಮಾಡ್ತೀರಾ, ಇಲ್ಲ ತಿರ್ಗಾ ಯಾರ್ಡಿಗೆ ಬಂದು ಇಲ್ಲಿ ಬಂದು ಪೇಮೆಂಟ್ ಮಾಡಿಬಿಟ್ಟು ಗಾಡಿ ತೊಗೊಂಡೋಗ್ಬೇಕಾ ಹೆಂಗೆ ಸರ್? ಇಲ್ಲ ಸರ್, ಹಂಗೆ ಮನೆಯಲ್ಲಿ ಕೂಡ ಪೇ ಮಾಡಿ ತಗೋಬಹುದು. ಓಕೆ, ಸೊ ಸರ್ ಲೋನ್ ಎಲ್ಲ ಸೊ ಎಷ್ಟು ದಿವಸದಲ್ಲಿ ಆಗುತ್ತೆ ಸರ್? ಸರ್ ವಿತಿನ್ 1 ಡೇ, ಸಿಬಿಲ್ ಪ್ರೊಫೈಲ್ ಚೆನ್ನಾಗಿದ್ರೆ ವಿತಿನ್ 1 ಡೇ ಆಗುತ್ತೆ. ಓಕೆ ಸರ್. ಸೊ ಇನ್ನು ಮುಂದೆ ಒಂದು ಟಾಟಾ ನೆಕ್ಸಾನ್ ಇದೆ, ಇದು ಡೀಟೇಲ್ಸ್ ಸರ್? ಟಾಟಾ ನೆಕ್ಸಾನ್ ಸರ್ 2018 ಮಾಡಲು, ಸಿಂಗಲ್ ಓನರು. ಓಕೆ, 27,000 ಓಡಿದೆ. ಓಕೆ, ನೋಡ್ತಾ ಇರ್ಬೋದು 27,000 ಅಷ್ಟೇ ಡ್ರಿವನ್ ಆಗಿರೋದು. ಸೊ ಪೆಟ್ರೋಲ್ ಡೀಸೆಲ್ ಸರ್ ಗಾಡಿ? ಪೆಟ್ರೋಲ್ ವೇರಿಯಂಟು. ಓಕೆ, ಪೆಟ್ರೋಲ್ ವೇರಿಯಂಟು ಟಾಟಾ ನೆಕ್ಸಾನ್ XZ ಪ್ಲಸ್ ಟಾಪ್ ಎಂಡ್ ವೇರಿಯಂಟು. ಸೊ ಡೈಮಂಡ್ ಕಟ್ ಅಲಾಯ್ಸ್ ಎಲ್ಲ ಬರುತ್ತೆ ನಿಮಗೆ. 2018 ಮಾಡಲ್. ಓಕೆ, ಸಾರಿ 2018 ಮಾಡಲ್. ಓನರು ಸಿಂಗಲ್ ಓನರ್. ಓಕೆ, ಜಸ್ಟ್ 27,000 ಅಷ್ಟೇ ನಿಮಗೆ ಡ್ರಿವನ್ ಆಗಿರೋದು. 27,000 ನೋಡಿದೆ. ಪೆಟ್ರೋಲ್ ವೇರಿಯಂಟು. ಸೊ ಪ್ರೈಸ್ ಏನಾಗುತ್ತೆ ಸರ್? ಇದು ಬಂದು 8 ಲ್ಯಾಕ್. 8 ಲ್ಯಾಕ್ ಹೇಳ್ತಿದ್ರೆ ಏನಾದ್ರು ಡಿಸ್ಕೌಂಟ್ಸ್ ಆಗುತ್ತೆ ಸರ್ ಆನ್ ಟೇಬಲಲ್ಲಿ? ಇದೆ ಸರ್. ಸೊ ಹಾಗೆ ನಮ್ಮ ಮುಂದೆ ಇನ್ನೊಂದು ವೈಟ್ ಕಲರ್ ಒಂದು ಟಾಟಾ ನೆಕ್ಸಾನ್ ಇದೆ. ಸೊ ರೆಡ್ ಬೇಡ ಅನ್ನೋರ್ಗೂ ವೈಟ್ ಕಲರ್ ನೆಕ್ಸಾನ್ ಇದೆ. ಡೀಟೇಲ್ಸ್ ಸರ್ ಇದು? ಇದು ಟಾಟಾ ನೆಕ್ಸಾನ್ 2020 ಮಾಡಲು. ಓಕೆ, ಸಿಂಗಲ್ ಓನರು. 15,000 ಓಡಿದೆ. ಓಕೆ, ಜಸ್ಟ್ 15,000 ಅಷ್ಟೇ ನಿಮಗೆ ಡ್ರಿವನ್ ಆಗಿರೋದು ಗಾಡಿ. ಸೊ 2020 ಓಕೆ, 2020 ಗಾಡಿ ನಿಮಗೆ. ಪೆಟ್ರೋಲ್ ಅಲ್ಲ ಇದು? ಪೆಟ್ರೋಲ್ ವೇರಿಯಂಟ್. ಓಕೆ, ಇದು ಕೂಡ ನಿಮಗೆ ಪೆಟ್ರೋಲ್ ವೇರಿಯಂಟು ಟಾಟಾ ನೆಕ್ಸಾನ್ ವೈಟ್ ಕಲರ್ ನೋಡೋಕ್ಕಂತೂ ಸಕ್ಕತ್ತಾಗಿದೆ. ಸೊ ಯಾರಾದರೂ ಒಂದು ಲೇಟೆಸ್ಟ್ ಮಾಡಲ್ ಗಾಡಿ ವಿತ್ ಒಳ್ಳೆ ಸೇಫ್ಟಿ ರೇಟಿಂಗ್ ಇರೋ ಗಾಡಿ ಅಂತಲೇ ಹೇಳ್ಬೋದು. ಸೊ ಏನಾಗುತ್ತೆ ಸರ್ ಪ್ರೈಸ್ ಇದು? 10,50,000. ಓಕೆ, ಸೊ 10,50,000ಕ್ಕೆ ನಿಮಗೆ ಒಂದು ಟಾಟಾ ನೆಕ್ಸಾನ್ ಸಿಗ್ತಾ ಇದೆ. ಅದು ನಿಮಗೆ ಒಳ್ಳೆ ಗಾಡಿ, ಸೇಫ್ಟಿ ವೈಸ್ ನೋಡೋದಾದ್ರೆ ಒಳ್ಳೆ ಗಾಡಿನೇ. ಸೊ ನಮ್ಮ ಮುಂದೆ ಒಂದು ರೆನಾಲ್ಟ್ ಟ್ರೈಬರ್ ಇದೆ. ಯಾರಾದರೂ ಒಂದು ಒಳ್ಳೆ 7 ಸೀಟರ್ ಗಾಡಿ ಹುಡ್ಕೋರಿಗೆ, ಒಂದು ಬಜೆಟಲ್ಲಿ ಬೇಕು ಅನ್ನೋರಿಗೆ ಒಂದು ರೆನಾಲ್ಟ್ ಟ್ರೈಬರ್ ಇದೆ. ಡೀಟೇಲ್ಸ್ ಸರ್ ಇದ್ರದ್ದು? ಇದು 2017 ಮಾಡಲು. ಓಕೆ, ಸೆಕೆಂಡ್ ಓನರು. 72,000 ಓಡಿದೆ. 6,43,000. ಓಕೆ, ಸೊ ಪೆಟ್ರೋಲ್ ವೇರಿಯಂಟ್. ಸಿಂಗಲ್ ಓನರ್ ಬೇಕು. ಸೆಕೆಂಡ್ ಓನರ್.
ಓಕೆ ಪೆಟ್ರೋಲ್ ಅಲ್ಲ ಸರ್ ಇದನ್ನು ಪೆಟ್ರೋಲ್ ಪೆಟ್ರೋಲ್ ವೇರಿಯಂಟ್ ಯಾರಾದ್ರೂ ಒಂದು ಒಳ್ಳೆ 7 ಸೀಟರ್ ಗಾಡಿ ಸೊ ಎರ್ಟಿಗಾ ತಗೊಳಕ್ಕೆ ಸ್ವಲ್ಪ ನನಗೆ ಬಜೆಟ್ ಜಾಸ್ತಿ ಐತೆ ಅವರಿಗೆ ಆರಾಮಾಗಿ ಟ್ರೈ ಮಾಡ್ಬೋದು. ರೆನಾಲ್ಟ್ ಟ್ರೈಬರು 2000 ಮಾಡಲು 2019. ಓಕೆ 19 ಮಾಡಲು ಗಾಡಿ. ಜಸ್ಟ್ ಕಿಲೋಮೀಟರ್ ಡ್ರಿವನ್ ಎಷ್ಟಾಗಿ ಓಡಿರ್ಬೋದು ಸರ್ ಗಾಡಿದು? 72,000 ಓಡಿದೆ. ಓಕೆ 72,000 ಅಷ್ಟೇ ನಿಮಗೆ ಡ್ರಿವನ್ ಆಗಿರೋದು. ಜಸ್ಟ್ 6,43,000 ಅಲ್ಲ ಸರ್? 6,43,000. ಓಕೆ ಸೊ ಡೌನ್ ಪೇಮೆಂಟ್ ಎಲ್ಲ ಅಥವಾ ಏನಾದರೂ ಎಷ್ಟಾಗ್ಬೋದು ಸರ್ ಲೋನ್? ಅದು ಸಿಬಿಲ್ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ ಸೊ ನಿಮ್ಮ ಸಿಬಿಲ್ ಹೆಂಗ್ ಮೇಂಟೈನ್ ಮಾಡಿತ್ತು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಲೋನ್ ಎಲ್ಲ. ಸೊ ಹಾಗೆ ಒಂದು ಒಳ್ಳೆ ಕಾಂಪ್ಯಾಕ್ಟ್ SUV ನೋಡ್ತಿರೋರಿಗೆ ಒಂದು ಒಳ್ಳೆ ಗಾಡಿ ಕೂಡ ಇದೆ ಅಂತ ಹೇಳ್ಬೋದು. ಒಂದು Hyundai Creta. ಡೀಟೇಲ್ಸ್ ಸರ್ ಇದ್ರದ್ದು? ಇದು ಬಂದು 2017 ಮಾಡಲು, ಸೆಕೆಂಡ್ ಓನರು, ಓಕೆ 58,000 ಓಡಿದೆ, 8 ಲಕ್ಷ ಗಾಡಿ. ಓಕೆ ಸೊ ನೋಡ್ತಾ ಇರ್ಬೋದು ಗಾಡಿ ಕೂಡ ಕ್ರೇಟಾ ಚೆನ್ನಾಗಿದೆ. SX ಗಾಡಿ. ಸೊ ಟಾಪ್ ಎಂಡ್ ವೇರಿಯಂಟ್ ಅಂತಲೂ ಹೇಳ್ಬೋದು. ಸೊ ಬ್ಯಾಕ್ ಸೈಡ್ ನಿಮಗೆ ಡಿಫಾಗರ್, ವೈಪರ್, ಇಂಟೀರಿಯರ್ ನಿಮಗೆ AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ಸ್, ಇನ್ನರ್ IRVMs, ORMs ಎಲ್ಲ ಬರುತ್ತೆ. ಸೊ 2017 ಮಾಡಲು, ಸಿಂಗಲ್ ಓನರ್ ಅಲ್ಲ? ಸೆಕೆಂಡ್ ಓನರ್. ಓಕೆ ಸಾರಿ ಸೆಕೆಂಡ್ ಓನರು. ಜಸ್ಟ್ ಎಷ್ಟು ಓಡಿರೋದು? 51,000 ಕಿಲೋಮೀಟರ್. 51,000 ಓಡಿದೆ. ಓಕೆ ಸೊ ಏನಾಗುತ್ತೆ ಸರ್ ಪ್ರೈಸ್ ಇದು? ಇದು ಬಂದು 8 ಲಕ್ಷ. ಓಕೆ ಏನಾದರೂ ಡಿಸ್ಕೌಂಟ್ ಇದೆಯಾ ಸರ್ ಇದಕ್ಕೆ? ಡಿಸ್ಕೌಂಟ್ ಇದೆ. ಓಕೆ ನೋಡಿ ಗಾಡಿ ನೋಡ್ಬಿಟ್ಟು ಇಲ್ಲಿ ಬಂದು ಮಾತಾಡಬೇಕು. ಓಕೆ ನೋಡಿ ನೀವು ಬಂದು ಒಂದ್ಸತಿ ಆನ್ ಟೇಬಲ್ ಕೂತ್ಕೊಂಡು ಏನು ಡಿಸ್ಕೌಂಟ್ಸ್ ಇದೆ ಅಲ್ಲೆಲ್ಲ ನಿಮಗೆಲ್ಲ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಸೊ ಎಷ್ಟು ಬೇಗ ಬರ್ತೀರೋ ಅಷ್ಟು ಬೇಗ ಬನ್ನಿ. ಯಾಕಂದರೆ Hyundai Creta ಎಲ್ಲ ತುಂಬ ನಿಮಗೆ ಮಾರ್ಕೆಟಲ್ಲಿ ಡಿಮ್ಯಾಂಡೆಡ್ ಇದೆ, ಅದಕ್ಕೋಸ್ಕರನೇ. ಸೊ ಒಂದು ಒಳ್ಳೆ ಬಜೆಟಲ್ಲಿ ಗಾಡಿ ಹುಡುಕೋರಿಗೆ ಒಂದು ರೆನಾಲ್ಟ್ ಕ್ವಿಡ್ ಇದೆ. ಡೀಟೇಲ್ಸ್ ಸರ್ ಇದ್ರದ್ದು? ಇದು ಕ್ವಿಡ್ 2018 ಮಾಡಲು, ಓಕೆ ಸೆಕೆಂಡ್ ಓನರು, 90,000 ಓಡಿದೆ, ಪೆಟ್ರೋಲ್ ವೇರಿಯಂಟ್. ಓಕೆ 90,000 ಓಡಿದೆ, ಪೆಟ್ರೋಲ್ ವೇರಿಯಂಟು. ಓಕೆ ನೋಡಿ ಒಳ್ಳೆ ಮೈಲೇಜ್ ಕೂಡ ಬರುತ್ತೆ. ಆಲ್ಮೋಸ್ಟ್ ಲೈಕ್ ನಿಮಗೆ ಸಿಟಿಲಿ ಅಪ್ ಟು ನಿಮಗೆ 17 to 18 ಬರುತ್ತೆ. ಡಿಪೆಂಡ್ಸ್ ಅಪಾನ್ ಡ್ರೈವಿಂಗ್ ಕೂಡ ಆಗುತ್ತೆ. ಆಲ್ಮೋಸ್ಟ್ ಲೈಕ್ ಹೈವೇಲಿ ಒಂದು 20+ ಅಂತಲೂ ಅನ್ಕೋಬೋದು. ಸೊ ಯಾರಾದರೂ ಒಂದು ರೆನಾಲ್ಟ್ ಕ್ವಿಡ್ 2018 ಮಾಡಲ್, 18 ಮಾಡಲ್ ಗಾಡಿ ಪ್ರೈಸ್ ಏನಾಗುತ್ತೆ ಸರ್ ಇದು? ಇದು ಬಂದು 3 ಲಕ್ಷ. 3 ಲಕ್ಷಕ್ಕೆ 18 ಮಾಡಲ್ ಗಾಡಿ. 18 ಮಾಡಲ್ ಗಾಡಿ. ಓಕೆ 3 ಲಕ್ಷಕ್ಕೆ ನಿಮ್ಗೆ ಒಂದು 18 ಮಾಡಲ್ ಗಾಡಿ ಸಿಗ್ತಿದೆ. ಆಲ್ಮೋಸ್ಟ್ ಲೈಕ್ ಒಂದು 0 ಡೌನ್ ಪೇಮೆಂಟ್ ಅಲ್ಲೂ ಸಿಗ್ಬೋದಲ್ಲ ಸರ್? ಸಿಗ್ಬೋದು. ಸಿವಿಲ್ ಚೆನ್ನಾಗಿದ್ರೆ ಸಿಬಿಲ್ ಪ್ರೊಫೈಲ್ ಚೆನ್ನಾಗಿದ್ರೆ ಸಿಗ್ಬೋದು. ಓಕೆ ನೋಡಿ ಸಿಪಿಲ್ ಮತ್ತೆ ನಿಮ್ಮ ಪ್ರೊಫೈಲ್ ಚೆನ್ನಾಗಿದ್ರೆ ಆಬ್ವಿಯಸ್ಲಿ ನಿಮಗೆ 0 ಡೌನ್ ಪೇಮೆಂಟ್ ಅಲ್ಲೂ ತೊಗೊಳ್ಬೋದು. 2018 ಮಾಡಲ್ ಗಾಡಿ ಜಸ್ಟ್ 3 lakhs ಸಿಗ್ತಾ ಇದೆ ಗಾಡಿ. ಸೊ ಯಾರಾದರೂ ಒಂದು ಒಳ್ಳೆ ಸಿಡಾನ್ ಹುಡುಕೋರಿಗೆ ಒಂದು ಸ್ಕೋಡಾ ರ್ಯಾಪಿಡ್ ಇದೆ. ಡೀಟೇಲ್ಸ್ ಸರ್? ಇದು ಸ್ಕೋಡಾ ರ್ಯಾಪಿಡ್ 2014 ಮಾಡಲು, ಓಕೆ ಸೆಕೆಂಡ್ ಓನರ್, 92,000 ಓಡಿದೆ. ಓಕೆ ನೋಡಿ ಜಸ್ಟ್ 95,000 ಅಷ್ಟೇ ನಿಮಗೆ ಡ್ರಿವನ್ ಆಗಿರೋದು. ಬಾಡಿ ಲೈನ್ ಎಲ್ಲ ಕ್ರೇಜಿಯಾಗಿ ಮೇಂಟೈನ್ ಮಾಡಿದರೆ. ಬ್ಯಾಕ್ ಸೈಡ್ ನಿಮಗೆ ಡಿಫಾಗರ್, ವೈಪರ್ ಎಲ್ಲ ಬರುತ್ತೆ. ಸಾರಿ ವೈಪರ್ ಎಲ್ಲ ಡಿಫಾಗರ್ ಬರುತ್ತೆ. ಇಂಟೀರಿಯರ್ ನಿಮಗೆ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ವಿತ್ ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ಸ್, ಇನ್ನರ್ IRVMs, ORVMs. ಸೊ 2014 ಮಾಡಲ್ ಗಾಡಿ. ಸೊ ಯಾರಾದರೂ ಒಂದು ಸ್ಕೋಡಾ ರ್ಯಾಪಿಡ್ ಪೆಟ್ರೋಲ್ ಡೀಸೆಲ್ ಸರ್ ಇದು ಗಾಡಿ? ಡೀಸೆಲ್ ವೇರಿಯಂಟ್. ಓಕೆ ಡೀಸೆಲ್ ವೇರಿಯಂಟ್. ಮ್ಯಾನ್ಯುವಲ್ ಆಟೋಮೆಟಿಕಾ? ಮ್ಯಾನ್ಯುವಲ್. ಓಕೆ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ವೆಹಿಕಲ್. ಪ್ರೈಸ್ ಏನಾಗುತ್ತೆ ಸರ್ ಗಾಡಿ ಇದು? ಇದು 4,20,000. ಕಡೆ 4,20,000ಗೆ ನಿಮಗೆ ಒಂದು ಸ್ಕೋಡಾ ರ್ಯಾಪಿಡ್ 2014 ಮಾಡಲು, ಅದು ಡೀಸೆಲ್ ವೇರಿಯಂಟ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ವೆಹಿಕಲ್ ಸಿಗ್ತಾ ಇದೆ. ಸೊ ಇನ್ನು ಮುಂದೆ ಒಂದು Hyundai Verna ಇದೆ, ಲೇಟೆಸ್ಟ್ ಮಾಡಲ್ ಗಾಡಿ, ಒಳ್ಳೆ ಸಿಡಾನ್ ವೆಹಿಕಲ್ ಅಂತ ಹೇಳ್ಬೋದು. ಇದು ಡೀಟೇಲ್ಸ್ ಸರ್? ಸರ್ 2019 ಮಾಡಲು, SX, ನಿಮ್ಗೆ ಸನ್ ರೂಫು ಓಕೆ ಎಲ್ಲ ಬರುತ್ತೆ. ಮತ್ತೆ ಪೆಟ್ರೋಲ್ ವೇರಿಯಂಟು. ಓಕೆ ಸೊ 10 ಲಕ್ಷ ಸಿಗತ್ತೆ ಗಾಡಿ. 10 ಲಕ್ಷಕ್ಕೆ? 10 ಲಕ್ಷಕ್ಕೆ. ಓಕೆ 10 ಲಕ್ಷಕ್ಕೆ ನಿಮಗೆ ಒಂದು 2019 ಮಾಡಲ್ ಗಾಡಿ ಸಿಗ್ತಾ ಇದೆ. ಒಂದು Hyundai Verna ಪೆಟ್ರೋಲ್ ವೇರಿಯಂಟು. ಸೊ ಯಾರಾದರೂ ಒಂದು Hyundai Verna ಒಳ್ಳೆ ಸಿಡಾನ್ ವೆಹಿಕಲ್ ಕೂಡ ಅಂತಲೇ ಹೇಳ್ಬೋದು. 1.6 ಲೀಟರ್ ಇಂಜಿನ್ ಗಾಡಿ. ಸೊ ಕ್ರೇಜಿಯಾಗಿ ಇದೆ. ಸೊ 2019 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಅಲ್ಲ ಸರ್? ಸೆಕೆಂಡ್ ಓನರ್. ಓಕೆ ಎಷ್ಟು ಕಿಲೋಮೀಟರ್ ಡ್ರಿವನ್ ಆಗಿರ್ಬೋದು ಸರ್ ಗಾಡಿದು? 25,000 ಓಡಿದೆ. ಓಕೆ ಜಸ್ಟ್ 25,000 ಅಷ್ಟೇ ನಿಮಗೆ ಡ್ರಿವನ್ ಆಗಿರೋದು. ಸೊ ಯಾರಾದರೂ ಬರೋಂಗಿದ್ರೆ ಆರಾಮಾಗಿ ನೋಡಿ 10 ಲಕ್ಷಕ್ಕೆ ನಿಮಗೆ ಒಂದು Hyundai Verna ಸಿಗ್ತಾ ಇದೆ. ಪೆಟ್ರೋಲ್ ವೇರಿಯಂಟ್, ಅದು 19 ಮಾಡಲ್ ಗಾಡಿ. ಸೊ ಲೋ ಮೇಂಟೆನೆನ್ಸ್ ಗಾಡಿ ಅಂತ ಹೇಳಿದ್ರೆ ಒಂದು ಸುಜುಕಿನೇ, ಅದರಲ್ಲೂ ಒಳ್ಳೆ ಸಿಡಾನ್ ವೆಹಿಕಲ್ ಇರ್ತಾರೆ ಅವ್ರಿಗೆ. ಒಂದು ಸಿಯಾಜ್ ನಿಂತಿದೆ. ಸೊ ಗೋಲ್ಡನ್ ಕಲರ್. ಡೀಟೇಲ್ಸ್ ಸರ್? ಸೊ ಸಿಯಾಸ್ ZXi ಪ್ಲಸ್, ಸಿಂಗಲ್ ಓನರು, 72,000 ಓಡಿದೆ. ಓಕೆ ಸೊ ZXi ಅಲ್ಲ ಸರ್ ಇದು? ಹೌದು. ZXi ಟಾಪ್ ಎಂಡ್ ವೇರಿಯಂಟು. ಬ್ಯಾಕ್ ಸೈಡ್ ನಿಮಗೆ ಡಿಫಾಗರ್ ಎಲ್ಲ ಇದೆ. ನಿಮಗೆ ನೋಡ್ತಾ ಇರ್ಬೋದು ಸಿಯಾಜು ZXi ಪ್ಲಸ್ ವಿತ್ ಪುಷ್ ಬಟನ್ ಸ್ಟಾರ್ಟ್ ಬರೋ ವೆಹಿಕಲ್ಲು. ಸೊ ಯಾರಾದರೂ ಒಂದು ಒಳ್ಳೆ ಗಾಡಿ ಸಿಯಾಜು ಪೆಟ್ರೋಲ್ ವೇರಿಯಂಟು. ಸೊ ಟಾಪ್ ಎಂಡ್ ವೇರಿಯಂಟು. ಸೊ ಪ್ರೈಸ್ ಏನಾಗುತ್ತೆ ಸರ್ ಇದು? ಇದು 6,80,000. ಕಡೆ 6,85,000ಕ್ಕೆ ನಿಮಗೆ ಒಂದು ಭಾರತಿ ಸುಜುಕಿ ಸಿಯಾಜ್ ಲೋ ಮೇಂಟೆನೆನ್ಸ್ ಸಿಡಾನ್ ಅಂತಲೂ ಹೇಳ್ಬೋದು. ಸೊ ಯಾರಾದರೂ ಒಂದು ಒಳ್ಳೆ ಲೇಟೆಸ್ಟ್ ಮಾಡಲ್ ಗಾಡಿ, ಒಂದು ಸಿಲೇರಿಯೋ ನೋಡ್ತಿರೋರಿಗೆ ಒಂದು ಸಿಲೇರಿಯೋ ಇದೆ. ಡೀಟೇಲ್ಸ್ ಸರ್ ಇದ್ದು? ಇದು ಸಿಲೇರಿಯೋ ZXi ಪ್ಲಸ್, ಸಿಂಗಲ್ ಓನರು, ಓಕೆ ಪೆಟ್ರೋಲ್ ವೇರಿಯಂಟು, 28,000 ಓಡಿದೆ. ಸೊ ಬ್ಯಾಕ್ ಸೈಡ್ ನಿಮಗೆ ಡಿಫಾಗರ್, ವೈಪರು ವಿತ್ ಅಲಾಯ್ಸು, ಟಾಪ್ ಎಂಡು ZXi ಅಂತಲೂ ಹೇಳ್ಬೋದು. ಸೊ ರೆಡ್ ಕಲರ್ ನೋಡೋಕ್ಕೂ ಸಕ್ಕತ್ತಾಗಿದೆ. ಸೊ ಯಾರಾದರೂ ಒಂದು ಒಳ್ಳೆ ಲೇಟೆಸ್ಟ್ ಮಾಡಲ್ ಗಾಡಿ ಬಜೆಟಲ್ಲಿ ಬೇಕು ಅನ್ನೋರಿಗೆ ಆರಾಮಾಗಿ ಬರ್ಬೋದು ಸಿಂಗ್ಸಂದ್ರ ಯಾರ್ಡ್ಗೆ. ಸೊ ಏನಾಗುತ್ತೆ ಸರ್ ಪ್ರೈಸ್ ಇದ್ರದ್ದು? ಇದು 6,34,000 ಇದೆ. ಓಕೆ 6,34,000 ಇದೆ ನಿಮಗೆ ಒಂದು ಸಿಲೇರಿಯೋ 2022 ಮಾಡಲು, ಹೊಸ ಶೇಪ್ಡ್ ವೆಹಿಕಲ್. ಸೊ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಅಲ್ಲ ಸರ್ ಇದು? ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್. ಓಕೆ ಸರ್. ಸೊ ಇನ್ನು ಮುಂದೆ ಒಂದು ಟಾಟಾ ಅಲ್ಟ್ರೋಸ್ ಇದೆ. ಡೀಟೇಲ್ಸ್ ಸರ್?
ಇದು ಟಾಟಾ ಅಲ್ಟ್ರಾಸ್ 2020 ಮಾಡಲು ಸಿಂಗಲ್ ಓನರು, ಓಕೆ ಪೆಟ್ರೋಲ್ ವೇರಿಯಂಟು ನಿಮಗೆ 6000 ಓಡಿಸಿದ್ದಾರೆ. ಓಕೆ, ಸೊ ಬ್ಯಾಕ್ ಸೈಡ್ ನಿಮಗೆ ಡಿಫಾಗರ್ ವೈಪರು, ಡೈಮಂಡ್ ಕಟ್ ಅಲಾಯ್ಸು, ಪೆಟ್ರೋಲ್ ವೇರಿಯಂಟು, ಟಾಟಾ ಆಲ್ಟ್ರೋಸು ಟಾಪ್ ಎಂಡ್ ವೇರಿಯಂಟು ನೋಡ್ತಾ ಇರ್ಬೋದು. ಬಾಡಿ ಲೈನ್ ಎಲ್ಲ ಕ್ರೇಜಿಯಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಯಾರಾದರೂ ಒಂದು ಒಳ್ಳೆ ಟಾಟಾ ಆಲ್ಟ್ರೋಸ್ ಹುಡ್ಕೋರಿಗೆ ಪೆಟ್ರೋಲ್ ವೇರಿಯಂಟ್ ಇದೆ, ಒಳಗಡೆ ಇನ್ಫಾರ್ಮೇಷನ್ ಸಿಸ್ಟಮ್ ಎಲ್ಲ ಸಕ್ಕತ್ತಾಗಿದೆ. ಸೊ ಏನೋ ಒಂದು ಪ್ರೈಸ್ ಇದೆ ಟಾಟಾ ಆಲ್ಟ್ರೋಸು 6,60,000. ಓಕೆ, 6,60,000ಗೆ ನಿಮಗೆ ಒಂದು ಟಾಟಾ ಆಲ್ಟ್ರೋಸು 2020 ಮಾಡಲು ಗಾಡಿ ಜಸ್ಟ್ 6,000 ಅಷ್ಟೇ ನಿಮಗೆ ಡ್ರಿವನ್ ಆಗಿರೋದು ಗಾಡಿಗೆ. ಸೊ ನಮ್ಮ ಮುಂದೆ ಒಂದು ಸ್ವಿಫ್ಟ್ ಡಿಸೈರ್ ಇದೆ. ಸೊ ಡಿಸೈರ್ ಹುಡ್ಕೋರಿಗೆ ಒಂದು ಒಳ್ಳೆ ಗಾಡಿ ಅಂತ ಹೇಳ್ಬೋದು. ಡೀಟೇಲ್ಸ್ ಸರ್ ಇದ್ರದ್ದು? ಸರ್ ಸ್ವಿಫ್ಟ್ ಡಿಸೈರು VXI ಮಾಡಲು, ಓಕೆ 2016 ಪೆಟ್ರೋಲು, 85,000 ಓಡಿದೆ. ಸೆಕೆಂಡ್ ಓನರು, ಓಕೆ 5,50,000 ಪ್ರೈಸು. ಓಕೆ, 5,50,000ಕ್ಕೆ ನಿಮ್ಗೆ ಒಂದು ಸ್ವಿಫ್ಟ್ ಡಿಸೈರು ಪೆಟ್ರೋಲ್ ವೇರಿಯಂಟು, VXI ವೇರಿಯಂಟು. ಸೊ ಟೈರ್ಸ್ ಆಲ್ಮೋಸ್ಟ್ ನಿಮಗೆ 70 to 80% ಟೈರ್ಸ್ ಇದೆ. ಯಾರಾದರೂ ಒಂದು ಒಳ್ಳೆ ಗಾಡಿ VXI ವೇರಿಯಂಟ್ ಒಂದು ಸ್ವಿಫ್ಟ್ ಡಿಸೈರ್ಗೆ ಒಂದು 5,50,000 ಸೊ ನಮ್ಮ ಮುಂದೆ ಒಂದು ಲೇಟೆಸ್ಟ್ ಮಾಡೆಲ್ ಆ್ಯಪಲ್ ಶೇಪ್ ವೆಹಿಕಲ್ ಒಂದು ಸ್ವಿಫ್ಟ್ ಇದೆ. ಸೊ ಸ್ವಿಫ್ಟ್ ಡೀಟೇಲ್ಸ್ ಸರ್? ಸರ್ ಸ್ವಿಫ್ಟ್ 2020 ಮಾಡಲು, ಓಕೆ ಸೆಕೆಂಡ್ ಓನರು, 28,000 ಓಡಿದೆ. 6,60,000. 6,60,000ಕ್ಕೆ ನಿಮಗೆ ಒಂದು 2020 ಮಾಡಲ್, ಸಾರಿ 18 ಅಲ್ಲ 2021. ಓಕೆ, ಸಾರಿ 2021 ಗಾಡಿ ನಿಮಗೆ. ಸೊ ಟೈರ್ಸ್ ಆಲ್ಮೋಸ್ಟ್ ನಿಮಗೆ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಂತ ಹೇಳ್ಬೋದು. 2021 ಮಾಡಲು. ಕಿಲೋಮೀಟರ್ ಡ್ರಿವನ್ ಸರ್ ಇದು? ಇದು ಬಂದು 28,000 ಓಡಿದೆ. ಓಕೆ, 21,000 ಅಷ್ಟೇ ನಿಮಗೆ ಡ್ರಿವನ್ ಆಗಿರೋದು ವೆಹಿಕಲ್. ಸೊ ಪ್ರೈಸ್ ಏನಾಗುತ್ತೆ? ಪ್ರೈಸ್ ಬಂದು 6,60,000. ಕಡೆ 6,60,000ಕ್ಕೆ ನೀವು ಒಂದು 2021 ಮಾಡಲ್ ಗಾಡಿ ಸ್ವಿಫ್ಟ್ ತೊಗೊಂಡು ಹೋಗ್ತಾ ಇರ್ಬೋದು ನೀವು ಸ್ನೇಹಿತರೆ. ಎಷ್ಟೊಂದು ಜನ ಒಂದು ಟೊಯೋಟಾ ಗ್ಲಾನ್ಸಾ ಅಂತ ಹುಡುಕ್ತಾ ಇರ್ತೀರಾ, ಅಂಥವ್ರಿಗೆ ಒಂದು ಟೊಯೋಟಾ ಗ್ಲಾನ್ಸಾ ಒಂದಿದೆ. ಡೀಟೇಲ್ಸ್ ಸರ್ ಇದ್ರದ್ದು? ಟೊಯೋಟಾ ಗ್ಲಾನ್ಸಾ G ವೇರಿಯಂಟು, ಸಿಂಗಲ್ ಓನರು, ಓಕೆ ಪೆಟ್ರೋಲ್ ವರ್ಷನ್, ಓಕೆ 2021 ಮಾಡಲು. ಓಕೆ, ಬ್ಯಾಕ್ ಸೈಡ್ ನಿಮಗೆ ಡಿಫಾಗರ್ ವೈಪರ್ ಎಲ್ಲ ಇದೆ. 2021 ಮಾಡಲು G ವೇರಿಯಂಟು. ಸೊ ಟಾಪ್ ಎಂಡ್ ಅಂತ ಹೇಳ್ಬೋದು, ವಿತ್ ಡೈಮಂಡ್ ಕಟ್ ಅಲಾಯ್ಸು. ಯಾರಾದರೂ ಒಂದು ಬಲೆನೋಗಿ ಎಲ್ಲೂ ಹುಡುಕ್ತಾ ಇದ್ದೀನಿ ಸಿಗ್ತಾ ಇಲ್ಲ ಅನ್ನೋರಿಗೆ ಒಂದು ಟೊಯೋಟಾ ಗ್ಲಾನ್ಸಾ ಕೂಡ ಇದೆ. ಆಲ್ಮೋಸ್ಟ್ ಲೈಕ್ ಎರಡು ಸೇಮೇ ಗಾಡಿ. ಸೊ ಏನಾಗುತ್ತೆ ಸರ್ ಟೊಯೋಟಾ ಗ್ಲಾನ್ಸಾ ಪ್ರೈಸು? 7,80,000. ಓಕೆ, ಸೊ ಡೌನ್ ಪೇಮೆಂಟ್ ಅಂತ ಯೋಚನೆ ಮಾಡೋರಿಗೆ ಏನಾಗ್ಬೋದು ಸರ್? ಅಪ್ ಟು ಎಷ್ಟು ಪರ್ಸೆಂಟ್ ಆಗ್ಬೋದು ಸರ್? ಸರ್ ಡಿಪೆಂಡ್ ಆನ್ ಸಿಬಿಲ್ ಪ್ರೊಫೈಲು. 15% ಇಲ್ಲ 10% ಕೂಡ ಆಗ್ಬೋದು. ಓಕೆ, 10 to 15% ಡೌನ್ ಪೇಮೆಂಟ್ ಮಾಡಿದ್ರೆ ಆರಾಮಾಗಿ ಗಾಡಿ ತೊಗೊಂಡು ಹೋಗ್ತಾ ಇರ್ಬೋದು. ಸೊ ನಮ್ಮ ಮುಂದೆ ಒಂದು i10 ಇದೆ. ಡೀಟೇಲ್ಸ್ ಸರ್? ಸರ್ i10 ಸ್ಪೋರ್ಟ್ಸ್ ವೇರಿಯಂಟು, ಓಕೆ ಸಿಂಗಲ್ ಓನರು, 2012 ಮಾಡಲು, ಓಕೆ 32,000 ಓಡಿದೆ. ಓಕೆ, ಸೊ ಬ್ಯಾಕ್ ಸೈಡ್ ನಿಮಗೆ ಡಿಫಾಗರ್ ವೈಪರು ಇದೆ ಅಂತ ಹೇಳ್ಬೋದು. ಸ್ಪೋರ್ಟ್ಸ್ ವೇರಿಯಂಟು. ಸೊ ಯಾರಾದರೂ ಒಂದು ಒಳ್ಳೆ i10 ಹುಡ್ಕೋರಿಗೆ 2012 ಮಾಡಲ್ ಗಾಡಿ, ಸ್ಪೋರ್ಟ್ಸು, ಟೈರ್ಸು ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇದೆ ಅಂತಲೇ ಹೇಳ್ಬೋದು. ಸೊ ಪ್ರೈಸ್ ಏನಾಗುತ್ತೆ ಸರ್ ಇದು? ಸೊ 3,20,000. ಓಕೆ, 3,20,000ಕ್ಕೆ 12 ಮಾಡಲ್ ಗಾಡಿ, ಒಂದು ಅದು ಲೆಸ್ ಡ್ರಿವನ್ ವೆಹಿಕಲ್. ಜಸ್ಟ್ 37,000 ಅಷ್ಟೇ ನಿಮಗೆ ಡ್ರಿವನ್ ಆಗಿರೋದು. ಎಷ್ಟು ಬೇಗ ಬರ್ತೀರ ಅಷ್ಟು ಬೇಗ ಬನ್ನಿ ಸ್ನೇಹಿತರೆ, ಯಾಕಂದರೆ ಗಾಡಿಗಳೆಲ್ಲ ತುಂಬಾ ಫಾಸ್ಟ್ ಮೂವಿಂಗ್ ಇದೆ, ಅದಕ್ಕೋಸ್ಕರನೇ. ಸೊ ನಮ್ಮ ಮುಂದೆ ಒಂದು i20 ಇದೆ. ಡೀಟೇಲ್ಸ್ ಸರ್? ಸರ್ i20 ಆಸ್ಟಾ ಆಪ್ಷನಲ್ಲು, ಟಾಪ್ ಎಂಡ್ ಗಾಡಿ, ಓಕೆ 2018 ಮಾಡಲು, ಸೆಕೆಂಡ್ ಓನರು, 48,000 ಓಡಿದೆ. ಓಕೆ, ಬ್ಯಾಕ್ ಸೈಡ್ ನಿಮಗೆ ಡಿಫಾಗರ್ ವೈಪರ್ ಎಲ್ಲ ಇದೆ. ಬ್ರ್ಯಾಂಡ್ ನ್ಯೂ ಟೈರ್ಸ್ ವಿತ್ ಡೈಮಂಡ್ ಕಟ್ ಅಲಾಯ್ಸು, AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋಸ್ ವಿತ್ ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ಸ್, ಇನ್ನರ್ ARVMs, ಡ್ಯೂಯಲ್ ಏರ್ ಬ್ಯಾಗು, ABS ಎಲ್ಲ ಇದೆ ಗಾಡೀಲಿ. ಸೊ ಟಾಪ್ ಎಂಡ್ ವೇರಿಯಂಟು ಯಾರಾದರೂ ಹುಡುಕ್ತಾ ಇರೋರಿಗೆ ಒಂದು i20 ಇದೆ. ಸೊ ಏನಾಗುತ್ತೆ ಸರ್ ಪ್ರೈಸ್ ಇದು? ಇದು 6,80,000. ಓಕೆ, ಸೊ ಈ 6,80,000ಗೆ ನಿಮಗೆ ಒಂದು i10 ಗ್ರ್ಯಾಂಡ್ i20 ಆಸ್ತಾ ಟಾಪ್ ಎಂಡ್ ವೇರಿಯಂಟ್ ಸಿಗ್ತಾ ಇದೆ. ಓಕೆ ಸರ್.